ನಮಸ್ಕಾರ, ಇದು ಫ್ರೀಡಮ್ ಪಾಡ್ಕಾಸ್ಟ್. ಇವತ್ತು ಈ ಪಾಡ್ಕಾಸ್ಟ್ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಅತಿಥಿ ಯಾರಿದ್ದಾರೆ ಅಂತ ಕೇಳಿದ್ರೆ ಖ್ಯಾತ ವಕೀಲರು ದೊರೈರಾಜ್ ಅವರು. ಬರೀ ವಕೀಲರು ಅಂತ ಹೇಳಿದ್ರೆ ತಪ್ಪಾಗುತ್ತೆ, ಕಾರಣ ಅವರಲ್ಲಿ ಒಂದು ಸ್ವಲ್ಪ ಸಾಮಾಜಿಕ ಕಳಕಳಿ ಇದೆ. ಹಾಗಾಗಿ ಅವ್ರನ್ನ ನಾನು ವ್ಯಾಖ್ಯಾನಿಸೋದು ಒಬ್ಬ ಸಾಮಾಜಿಕ ಹೋರಾಟಗಾರ ಅಂತ ಹೇಳಿ. ಸೊ ಖ್ಯಾತ ವಕೀಲರು ನಮ್ಮ ಜೊತೆ ಇದ್ದಾರೆ. ಇವತ್ತು ಈ ಎಪಿಸೋಡ್ನಲ್ಲಿ ನಾವು ಹೆಣಹೂತ ಧರ್ಮಸ್ಥಳ ಪ್ರಕರಣದ ಬಗ್ಗೆ ಮಾತನಾಡಲಿದ್ದೇವೆ. ಹಾಗಾಗಿ ಈಗ ನಾನು ಗೆಸ್ಟ್ ಜೊತೆ ಮಾತನಾಡೋಕ್ಕೂ ಮುಂಚೆ ಒಂದು ಸ್ವಲ್ಪ ಪೀಠಿಕೆ ಕೊಟ್ಬಿಡ್ತೀನಿ ಸರ್. ಧರ್ಮಸ್ಥಳ ಪ್ರಕರಣ ಈವರೆಗೂ ಏನಾಗಿದೆ ಅಂತ ಕೇಳಿದ್ರೆ, ಆರೋಗ್ಯ ಇದ್ದು ಸುಜಾತಾ ಭಟ್ ಎನ್ನುವಂತಹ ವಯೋವೃದ್ಧೆ ಬ್ರಾಹ್ಮಣ ಹೆಣ್ಣು ಮಗಳು ಮಾನಸಿಕ ಅಸ್ವಸ್ಥೆಯಂತೆ ಓಡಾಡ್ತಾ ಇದ್ದಾರೆ. AI ವಿಡಿಯೋ ಮಾಡಿಬಿಟ್ಟಿದ್ದಂತಹ ಸಮೀರ್ ಅನ್ಯಧರ್ಮೀಯ ಎನ್ನುವಂಥ ಆರೋಪ ಹೊತ್ಕೊಂಡಿದ್ದಾನೆ. ಸತ್ಯ ಹೇಳ್ತೀನಿ, ಸಾಕ್ಷಿ ಹೇಳ್ತೀನಿ ಅಂತ ಬಂದಿದ್ದಂತಹ ಚಿನ್ನಯ್ಯ ಪೊಲೀಸ್ ಕಸ್ಟಡಿಯಲ್ಲಿದ್ದಾನೆ. ಸೌಜನ್ಯ ಪರ ಸೊಲ್ಲೆತ್ತಿದವರೆಲ್ಲರೂ ಕೂಡ ಬಂಧನದ ಭೀತಿಯಲ್ಲಿ ಅವರವರ ಮನೆಯಲ್ಲಿದ್ದಾರೆ. ಸೌಜನ್ಯ ಅಥವಾ ಹೆಣಹೂತ ಪ್ರಕರಣ ಏನಾಗಿದೆ ಅನ್ನೋ ಪ್ರಶ್ನೆಗೆ ಇದು ಉತ್ತರ. ಈ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ಮಾತನಾಡಿಸ್ತಾ ಹೋಗ್ತೀನಿ. ಮೊದಲಿಗೆ ಈ ಕಾರ್ಯಕ್ರಮಕ್ಕೆ ದೊರೈರಾಜ್ ಅವರನ್ನು ಸ್ವಾಗತ ಮಾಡ್ತೀನಿ. ಸರ್, ತಮಗೆ ಆತ್ಮೀಯವಾದಂಥ ಸ್ವಾಗತ. ಸರ್, ಈಗ ಧರ್ಮಸ್ಥಳ ಪ್ರಕರಣ ಏನಾಗ್ತಾ ಇದೆ ಅನ್ನೋದನ್ನೇ ಕೇಳಬೇಕಾಗುತ್ತೆ. ಕಾರಣ ಈ ಪ್ರಕರಣವನ್ನು ಒಂದು ತಾರ್ಕಿಕ ಹಂತಕ್ಕೆ ತರಬೇಕಾದಂತಹ ಜನಪ್ರತಿನಿಧಿಗಳು ಸದನದಲ್ಲಿ ಕೂತ್ಕೊಂಡು ಈ ಬಗ್ಗೆ ಏನು ಆರೋಪ ಪ್ರತ್ಯಾರೋಪಗಳನ್ನು ಹಾಕ್ಕೊಂಡು ರಾಜಕೀಯ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ಫಸ್ಟ್ ರಿಯಾಕ್ಷನ್ ತಮ್ಮದು. ಮಾಧ್ಯಮ ಸ್ನೇಹಿತರು ಅನೇಕ ಪ್ರಶ್ನೆಗಳನ್ನು ನಮ್ಮ ಮುಂದೆ ಇಟ್ಟಿದ್ದಾರೆ. ಅದಕ್ಕೆ ಒಂದೊಂದಾಗಿ ನಾವು ವಿವರವಾದ ವ್ಯಾಖ್ಯಾನ ಮಾಡಬೇಕಾಗುತ್ತೆ. ಮೊದಲಿಗೆ ಧರ್ಮದಲ್ಲಿ ರಾಜಕೀಯವನ್ನು ಬೆರೆಸುವ ಬದಲು ರಾಜಕೀಯದಲ್ಲಿ ಧರ್ಮ ಪಾಲಿಸುವುದು ಅತ್ಯಂತ ಮುಖ್ಯ. ಅಂದರೆ ಧರ್ಮದಲ್ಲಿ ರಾಜಕೀಯ ಮಾಡೋದು ಒಳ್ಳೆಯದೋ ಅಥವಾ ರಾಜಕೀಯದಲ್ಲಿ ಧರ್ಮ ಮಾಡೋದು ಒಳ್ಳೆಯದೋ ಅನ್ನೋದೊಂದು ಜಿಜ್ಞಾಸೆ, ಅದೊಂದು ವಿವಾದಾಸ್ಪದ ವಿಚಾರ. ಸ್ಪಷ್ಟವಾಗಿ ಹೇಳಬೇಕಾದ್ರೆ ಧರ್ಮಸ್ಥಳದಲ್ಲಿ ಧರ್ಮದ ವಿಚಾರದಲ್ಲಿ ರಾಜಕೀಯ ಮಾಡಬಾರ್ದು. ರಾಜಕಾರಣಿಗಳು ರಾಜಕೀಯದಲ್ಲೇ ಧರ್ಮವನ್ನು ಪಾಲಿಸಬೇಕು. ಹಾಗಾದರೆ ಮಾತ್ರ ಈ ನಮ್ಮ ಮುಂದಿರತಕ್ಕಂಥ ಜನಜನಿತವಾಗಿ ಚರ್ಚಿತವಾಗುತ್ತಿರುವ ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯ ದೇವಸ್ಥಾನದ ಪಾವಿತ್ರತೆಯನ್ನು ಕಾಪಾಡಿಕೊಳ್ಳೋಕ್ಕೆ ಸಾಧ್ಯವಾಗುತ್ತೆ. ಈಗ ಎಲ್ಲರೂ ಸಹ ಎಡಪಂಥೀಯರು, ಬಲಪಂಥೀಯರು, ಪ್ರಗತಿಪರರು ಪ್ರತಿಯೊಬ್ಬರೂ ಸಹ ವಾದ ವಿವಾದ, ಆರೋಪ ಪ್ರತ್ಯಾರೋಪ ಮತ್ತು ರಾಜಕೀಯ ಬೇಳೆಕಾಳು ಬೇಯಿಸ್ಕೊಳ್ಳೋದು, ಅಂದರೆ trying to take political mileage out of this incident, this is most unfortunate. ನಾವು ಇರ್ತೀವಿ, ಹೋಗ್ತೀವಿ, ಅಧಿಕಾರ ಪಡಿತೀವಿ, ಅಧಿಕಾರ ಕಳ್ಕೊತೀವಿ. ಆದರೆ ದೇವರು, ಧರ್ಮ, ನಮ್ಮ ದೇಶ ಶಾಶ್ವತ ಉಳಿಬೇಕು. ಈ ವಿಚಾರ ಸಂಬಂಧಪಟ್ಟ ಹಾಗೆ BJPಯ ಮಾನ್ಯ ಶಾಸಕರಾದ CT ರವಿರವರು, ಸುರೇಶ್ ಕುಮಾರು, ಸುನಿಲ್ ಕುಮಾರು, ವಿರೋಧ ಪಕ್ಷ ನಾಯಕರಾಗಿರ್ತಕ್ಕ ಅಶೋಕು ಮತ್ತು ಉಪಮುಖ್ಯಮಂತ್ರಿ ಆಗಿರ್ತಕ್ಕಂಥ DK ಶಿವಕುಮಾರ್ ಅವರು ಈ ವಿಚಾರದಲ್ಲಿ ಸುದೀರ್ಘವಾಗಿ ಸದನದಲ್ಲಿ ಮಾತಾಡೋದನ್ನು ನಾವೆಲ್ಲ ಗಮನಿಸಿದ್ದೀವಿ. ನೀವು ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯ ದೇವಳದ ರಕ್ಷಣೆಗೆ ನಿಂತಿರೋದು ಸ್ವಾಗತಾರ್ಹ, ಅದರಲ್ಲಿ ಎರಡನೇ ಮಾತಿಲ್ಲ. ಅದೇ ಸಮಯದಲ್ಲಿ ಅತ್ಯಾಚಾರಿಗಳು ಪತ್ತೆನೂ ಆಗಬೇಕು, ಅವರು ಶಿಕ್ಷೆ ಆಗಬೇಕು. ಇದು ನಮ್ಮೆಲ್ಲರ ಕಳಕಳಿ ಇರಬೇಕು. ಅದನ್ನು ಬದಿಗಿಟ್ಟು ಇದನ್ನು ಮಾತ್ರ ನಾವು ಮಾತಾಡಿ ಎಂಟೈರ್ ಸಬ್ಜೆಕ್ಟ್ ಈಸ್ ಬೀಯಿಂಗ್ ಡಿವಿಯೇಟೆಡ್. ಮುಂದಿನ ವಿಚಾರ, ಮುಸುಕುದಾರಿ ಚಿನ್ನಯ್ಯ ಮಾಧ್ಯಮಗಳಲ್ಲಿ ನಾನು ಓದಿದ್ದೀನಿ 3ನೇ ಕ್ಲಾಸು 4ನೇ ಕ್ಲಾಸು ಓದಿದ್ದಾರೆ ಅಂತ, ಅಥವಾ ಜಾಸ್ತಿನೂ ಓದಿರ್ಬೋದು, ಪದವೀಧರರು ಅಂತೂ ಅಲ್ಲ. ಅದೇ ಪ್ರಕಾರ ಸುಜಾತಾ ಭಟ್ರವರು ಸಹ ತಕ್ಕಮಟ್ಟಿಗೆ ಓದ್ಕೊಂಡಿದ್ದಾರೆ, ಉತ್ತಮ ಸಂಸಾರದಿಂದ ಬಂದವರಾಗಿದ್ದಾರೆ. ಇವರಿಬ್ಬರು ಯಾತಕ್ಕಾಗಿ ಗೊಂದಲಗಳಿಗೆ ಒಳಗಾಗಿದ್ದಾರೆ ಅನ್ನೋದು ದೊಡ್ಡ ಪ್ರಶ್ನಾರ್ಥಕ ಚಿಹ್ನೆ. ಮನುಷ್ಯ ಎಷ್ಟೇ ವಿದ್ಯಾವಂತನಾದರೂ, ಬುದ್ಧಿವಂತನಾದರೂ, ವಿಚಾರವಂತನಾದರೂ ಒತ್ತಡಕ್ಕೆ ಸಿಲುಕಿಕೊಂಡಾಗ, ಬೆದರಿಕೆಗೆ ಒಳಗಾದಾಗ, ಆಮಿಷಗಳಿಗೆ ಒಳಗಾದಾಗ ಸುತ್ತಲೂ ಸಹ ಅವರಿಗೆ ಅನಿವಾರ್ಯವಾದ
ಸಹಿಸಲು ಅಸಾಧ್ಯವಾದ ವಾತಾವರಣ ಸೃಷ್ಟಿಯಾದಾಗ ಸತ್ಯ ಸತ್ತೋಗುತ್ತೆ. ಅಂದರೆ ನಾನು ಇದನ್ನು ಸಂಕ್ಷಿಪ್ತಗೊಳಿಸಿ ಹೇಳೋದಾದರೆ, ಚಿನ್ನಯ್ಯ ಹೇಳಿರ್ತಕ್ಕಂಥದ್ದು ಸಂಪೂರ್ಣವಾಗಿ ಸುಳ್ಳು ಅಲ್ಲ, ಸಂಪೂರ್ಣವಾಗಿ ಸತ್ಯವೂ ಅಲ್ಲ. ಅದೇ ರೀತಿ ವಯೋವೃದ್ಧೆ ಅವರು ನೋಡಿದ್ರೆ ಕರಳು ಕಿತ್ತು ಬರುತ್ತೆ. ಅವರು ತಪ್ಪು ಮಾಡಿದ್ದಾರೆ ಅಥವಾ ಸರಿ ಮಾಡಿರೋದೊಂದು ಪ್ರಶ್ನೆ ಅಲ್ಲ. ಅವರು ಸಿಕ್ಕಾಕೊಂಡಿರ್ತಕ್ಕಂಥ ಸನ್ನಿವೇಶ ಪರಿಸ್ಥಿತಿ ಸ್ವಯಂಕೃತ ಅಪರಾಧ ಅಲ್ಲ. ಆದರೆ ಯಾವುದೋ ಕೆಲವಾರು ಕಾರಣಗಳಿಗಾಗಿ ಕೆಲವು ಅನೈತಿಕ ವಿಚಾರಗಳನ್ನು ಬೇರೆ ಬೇರೆ ಸಮಾಜಕ್ಕೆ ಹೆದರಿ ಸಂಪೂರ್ಣವಾದ ವಿಚಾರಗಳನ್ನು ಅವರು ಎಲ್ಲರ ಮುಂದೆ ಬಿಚ್ಚಿಡೋಕ್ಕೆ ಆಗ್ತಾಯಿಲ್ಲ. ಒಂದು ಸಂದರ್ಭದಲ್ಲಿ ಒಂದು ವಿಷಯ ಹೇಳ್ತಾರೆ, ಮತ್ತೊಂದು ಸಂದರ್ಭದಲ್ಲಿ ಮತ್ತೊಂದು ಹೇಳ್ತಾರೆ. ಯಾತಕ್ಕಾಗಿ ಅವರು ತಮ್ಮ ವಿಚಾರ ಬದಲಾಯಿಸ್ತಿದ್ದಾರೆ ಅಂದರೆ, ತಮ್ಮ ವೈಯಕ್ತಿಕ ಘನತೆ, ಗೌರವ, ಅವರ ವರ್ಚಸ್ಸು ಎಲ್ಲ ಮನುಷ್ಯರಿಗೂ ಮುಖ್ಯ. ಅವನು ಎಂಥವನೇ ಆಗಿದ್ದರೂ ಎಂಥವಳೆ ಆಗಿದ್ರೂ ಸಹ ಮಾನ ಮರ್ಯಾದೆಗೆ ಅಂಜ್ತಾರೆ. ಅತ್ಯಂತ ಕುಖ್ಯಾತ ಅಪರಾಧಿಗೂ ಸಹ ಇದು ಅನ್ವಯಿಸುತ್ತೆ. ನನ್ನ ಸೀಮಿತ ಅನುಭವದಲ್ಲಿ ಭಾಳ ವಿನಮ್ರನಾಗಿ ನಾನು ನಿಮಗೆ ಹೇಳೋದಾದರೆ, ಅನೇಕ ಜನ IAS IPS ಅಧಿಕಾರಿಗಳನ್ನು ನಾವು ಸಾಕ್ಷಿ ಕಟ್ಟಕಟ್ಟೆಯಲ್ಲಿ ನೋಡಿದ್ದೀನಿ. ಅವರನ್ನು 3 ದಿವಸ 4 ದಿವಸ 5 ದಿವಸ ಪಾರ್ಟಿ ಸವಾಲು ಮಾಡಿದಂತಹ ಉದಾಹರಣೆಗಳು ಇದೆ. ಒಬ್ಬರಲ್ಲ ಇಬ್ಬರಲ್ಲ, ಅನೇಕರನ್ನು, IAS IPS ಅವರನ್ನು ನಾನು ಗಮನಿಸಿದ ಹಾಗೆ IAS IPS ಮಾಡಿ ಅಧಿಕಾರ ಸ್ಥಾನದಲ್ಲಿ ಇರತಕ್ಕಂಥವರು ಸಾಕ್ಷಿಯಾಗಿ ಕಟ್ಟಕಟ್ಟೆ ಬಂದಾಗ ಅವರು ಸಹ ಕೆಲವು ಸಂದರ್ಭದಲ್ಲಿ ವಿಚಲಿತರಾಗಿದ್ದಾರೆ, ತಮ್ಮ ಹೇಳಿಕೆಯಲ್ಲಿ ವ್ಯತ್ಯಾಸ ಮಾಡಿದ್ದಾರೆ. ಅಂದಮೇಲೆ ಅವ್ರು ಹೇಳಿದ್ದೆಲ್ಲ ಸುಳ್ಳು ಅನ್ನೋಕ್ಕಾಗುತ್ತಾ? ಅಥವಾ ಅವ್ರು ಹೇಳಿದ್ದೆಲ್ಲ ಸತ್ಯ ಅನ್ನೋಕ್ಕಾಗುತ್ತಾ? ಇದು ನ್ಯಾಯಾಲಯಗಳು ತೀರ್ಮಾನಿಸಬೇಕು, ತನಿಖಾಧಿಕಾರಿಗಳು ತೀರ್ಮಾನಿಸಬೇಕು. ಇದಕ್ಕೆ ನಾವು ಅವಕಾಶ ಕೊಡ್ತಾ ಇಲ್ಲ. ಇದು ವಿಷಾದನೀಯ. ಈಗ ನಾನು ಈಗಾಗಲೇ ಹೆಸರಿಸತಕ್ಕಂಥ ಮಾನ್ಯ ಶಾಸಕರು ಧರ್ಮಸ್ಥಳದ ಪಾವಿತ್ರತೆಯನ್ನು ಕಾಪಾಡೋದರಲ್ಲಿ ಸಂರಕ್ಷಣೆಗಾಗಿ ಹೋರಾಟ ಹೇಗೆ ಮಾಡ್ತಿದ್ದಾರೋ ಅದೇ ರೀತಿ ಅಪರಾಧಿಗಳಿಗೆ ಶಿಕ್ಷೆ ಆಗೋ ವಿಚಾರದಲ್ಲೂ ಸಹ ಸಹಕರಿಸಬೇಕು. ಅಪರಾಧಿಗಳ ಶಿಕ್ಷೆಯನ್ನು ಆ ದಿಕ್ಕನ್ನು ಬದಲಾಯಿಸಿ ಮತ್ತೊಂದು ದಿಕ್ಕಿಗೆ ವಿಚಾರವನ್ನು ತಗೊಂಡು ಹೋಗ್ತಿದ್ದಾರೆ. ಇದನ್ನು ಕಾಂಗ್ರೆಸ್ ಅವರು ಮಾಡ್ತಿದ್ದಾರೆ, BJPಯವರು ಮಾಡ್ತಿದ್ದಾರೆ, ಜನತಾದಳದವರು ಮಾಡ್ತಿದ್ದಾರೆ, ಎಡಪಂಥೀಯರು ಮಾಡ್ತಿದ್ದಾರೆ. ಇದು ಎಲ್ಲರೂ ಸಹ ಇದರ ಬಗ್ಗೆ ಈ ವಿಚಾರವನ್ನು ಚಿಂತನೆಗೆ ಒಳಪಡಿಸಬೇಕು. ಕೊನೆಯದಾಗಿ ಸಮಾಜ ಮುಖ್ಯ, ಕಾನೂನು ಮುಖ್ಯ. ಈ ನಮ್ಮ ಧರ್ಮಸ್ಥಳದ ದೇವರ ವಿಚಾರ ಅತ್ಯಂತ ಸೂಕ್ಷ್ಮವಾದದ್ದು, ರಾಜಕೀಯವಾಗಿಯೂ ಸೂಕ್ಷ್ಮವಾದದ್ದು, ಧಾರ್ಮಿಕವಾಗಿ ಅತ್ಯಂತ ಸೂಕ್ಷ್ಮವಾದದ್ದು, ಮತ್ತು ಕಾನೂನಾತ್ಮಕವಾಗಿ ಅದನ್ನು ಬಗೆಹರಿಸೋದು ಅಥವಾ ಅದನ್ನು ಅರ್ಥ ಮಾಡ್ಕೊಳ್ಳೋದು ಇನ್ನೂ ಕಠಿಣವಾದ ಸಮಸ್ಯೆ. ಕಾರಣ ಇದು ಹಲವು ವರ್ಷಗಳ ಹಳೆಯ ಪ್ರಕರಣಗಳು, ಸಾಕ್ಷ್ಯಾಧಾರಗಳು ಅತ್ಯಂತ ವ್ಯವಸ್ಥಿತವಾಗಿ ಸಿಗದೇ ಇರಬಹುದು. ಸಿಕ್ಕಂಥ ಸಾಕ್ಷ್ಯಾಧಾರಗಳನ್ನು ಸಾಂದರ್ಭಿಕವಾಗಿ ಅದರ ಚೈನ್ ಲಿಂಕನ್ನು ನೋಡಿ, ಕೊರಾಬೊರೇಷನ್ ನೋಡಿ ನಾವು ನ್ಯಾಯಾಲಯದಲ್ಲಿ ಕಾನೂನಾತ್ಮಕವಾಗಿ ಇದನ್ನು ಪ್ರಕ್ರಿಯೆಗೆ ಒಳಪಡಿಸಬೇಕಾಗುತ್ತೆ. ಮತ್ತೊಂದು ವಿಚಾರ, ಈಗಾಗಲೇ ಬೆಳ್ತಂಗಡಿಯಲ್ಲಿ ನೋಂದಾಯಿಸಿರ್ತಕ್ಕಂಥ ಸೌಜನ್ಯ ಪ್ರಕರಣದ ವಿಚಾರ ನಮಗೆಲ್ಲರೂ ಗೊತ್ತಿದೆ. ಪ್ರತಿನಿತ್ಯ ಮಾಧ್ಯಮಗಳಲ್ಲಿ, ಪತ್ರಿಕೆಗಳಲ್ಲಿ ನೀವು ನೋಡ್ತಾ ಇದ್ದೀರ, ಜನಜನಿತವಾಗಿ ಚರ್ಚಿತವಾಗ್ತಿದೆ. ನನಗೆ ಗೊತ್ತಿರೋ ಹಾಗೆ ಕಳೆದ 2-3 ತಿಂಗಳಿಂದ ಈ ಪ್ರಮಾಣದ ಚರ್ಚೆ ಯಾವ ವಿಷಯಕ್ಕೂ ಒಳಗಾಗಿಲ್ಲ, ವಿಶೇಷ ಕರ್ನಾಟಕದಲ್ಲಿ ಕನ್ನಡಿಗರ ಮಧ್ಯೆ. ಈ ಬೆಳ್ತಂಗಡಿಯ ಪೊಲೀಸ್ ಠಾಣೆ ವಿಚಾರ ನಿಮಗೆಲ್ಲ ಗೊತ್ತಿದೆ. ಕ್ರೈಮ್ ರಿಜಿಸ್ಟರ್ ಆಗುತ್ತೆ 376, 302 ಮತ್ತು 201 IPC ಭಾರತೀಯ ದಂಡ ಪ್ರಕ್ರಿಯಾ ಸಂಹಿತೆ ಕಲಂ 376, 302 ಮತ್ತು 201ರಲ್ಲಿ ತನಿಖೆ ಆಗುತ್ತೆ. ಬೆಳ್ತಂಗಡಿ ಪೊಲೀಸ್ ಸ್ಟೇಷನಿಂದ CIDಗೆ ಹೋಗುತ್ತೆ, CIDಯಿಂದ CBI ಬರುತ್ತೆ. CBIಯಲ್ಲಿ ಕೆಲವು ಟೀಕೆ ಟಿಪ್ಪಣಿಗಳು ಆಗಿದೆ, ತನಿಖೆಯಲ್ಲಿ ಕೆಲವು ವಿಚಾರಗಳು ಹೊರಗಡೆ ಬಂದಿದೆ, ತನಿಖೆಯನ್ನು ತಿರುಚಿರ್ತಕ್ಕಂಥ ವಿಚಾರಗಳು ವ್ಯಕ್ತವಾಗಿದೆ.
ಅಲ್ಲಿ ಮಂಗಳೂರಿನ ಸೆಷನ್ಸ್ ನ್ಯಾಯಾಧೀಶರು ಅಪರಾಧಿಯನ್ನು ಖುಲಾಸೆ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಅವರಷ್ಟು ಅಬ್ಸರ್ವೇಷನ್ಸ್ ಮಾಡಿದ್ದಾರೆ. ಅದರ ವಿರುದ್ಧ ಸೌಜನ್ಯ ತಂದೆ ಬಹುಶಃ ಚಂದ್ರಪ್ಪ ಗೌಡ ಅಂತ ಕಾಣುತ್ತೆ, ಅವರು ಹೈಕೋರ್ಟ್ಗೆ ಪ್ರಕರಣ ತೊಗೊಂಡೋಗ್ತಾರೆ. ಹೈಕೋರ್ಟಲ್ಲಿ ಸಂತೋಷ್ ರಾವ್ಗೆ ಆಗಿರ್ತಕ್ಕಂಥ ಖುಲಾಸೆಯನ್ನು ಎತ್ತಿಡಿತಾರೆ ಮತ್ತು ಇದನ್ನು ರೀಇನ್ವೆಸ್ಟಿಗೇಷನ್ ಮಾಡೋಕ್ಕಾಗೋದಿಲ್ಲ ಅನ್ನತಕ್ಕಂಥ ಅಭಿಪ್ರಾಯವನ್ನು ಸಹ ಮಾನ್ಯ ಉಚ್ಚ ನ್ಯಾಯಾಲಯ ವ್ಯಕ್ತಪಡಿಸುತ್ತೆ. ನಾವೆಲ್ಲರೂ ಯೋಚನೆ ಮಾಡಬೇಕು. ಈಗಾಗಲೇ ಇದ್ರ ಬಗ್ಗೆ ಅನೇಕ ಬಾರಿ ಮಾಧ್ಯಮಗಳಲ್ಲಿ ಚರ್ಚೆ ಆಗಿದೆ. ಭಾರತೀಯ ದಂಡ ಪ್ರಕ್ರಿಯಾ ಸಂಹಿತೆನಲ್ಲಿ ಈ ಪ್ರಿನ್ಸಿಪಲ್ಸ್ ಆಫ್ ಡಬಲ್ ಜಿಯೋಪಾರ್ಡಿ ಇದೆ, ರೂಲ್ ಆಫ್ ಡಬಲ್ ಜಿಯೋಪಾರ್ಡಿ ಅಂತಲೂ ಕಾನೂನಿನ ಪರಿಭಾಷೆಯಲ್ಲಿ ಕರೀತಾರೆ. ಅದರ ಪ್ರಕಾರವಾಗಿ ಈ ಪ್ರಕರಣ ಫ್ರೆಶ್ ಇನ್ವೆಸ್ಟಿಗೇಷನ್ನು ಆಗೋಕ್ಕೆ ಸಾಧ್ಯ ಇಲ್ಲ, ರೀಇನ್ವೆಸ್ಟಿಗೇಷನ್ ಆಗೋಕ್ಕೆ ಸಾಧ್ಯ ಇಲ್ಲ, ಫರ್ದರ್ ಇನ್ವೆಸ್ಟಿಗೇಷನ್ನು ಆಗೋಕ್ಕೆ ಸಾಧ್ಯ ಇಲ್ಲ. ಹೈಕೋರ್ಟಿನಲ್ಲಿ ಪ್ರಕರಣ ನಿರ್ಣಯ ಆದ ಕೂಡಲೇ ಇದನ್ನು ಸುಪ್ರೀಂ ಕೋರ್ಟಿಗೆ ಸ್ಪೆಷಲಿ ಪೆಟಿಷನ್ ಮೂಲಕ ತಗೊಂಡು ಹೋಗಬೇಕಾಗಿತ್ತು. ಅದು ತಗೊಂಡು ಹೋಗಿಲ್ಲ. ಅದು ಕ್ಯೂರೇಟಿವ್ ಪೆಟಿಷನ್, ರಿವ್ಯೂ ಪೆಟಿಷನ್ ಇತ್ಯಾದಿಗಳು ಅನೇಕ ಉತ್ತರಗಳು, ಪರಿಹಾರಗಳು, ರೆಮಿಡೀಸ್ ಇದ್ದಾಗಲೂ ಸ್ಪೆಷಲಿ ಪೆಟಿಷನ್ ಸೂಕ್ತವಾದ ಕಾರಣ ಅದನ್ನು ಸರ್ಕಾರ ಮಾಡಬೇಕಾಗಿತ್ತು. ಕರ್ನಾಟಕ ಸರ್ಕಾರದ ಅಡ್ವೊಕೇಟ್ ಜನರಲ್ ಜೊತೆಗೆ ಕರ್ನಾಟಕ ಸರ್ಕಾರದ ಸ್ಟೇಟ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಮತ್ತು ಡೈರೆಕ್ಟರ್ ಆಫ್ ಪ್ರಾಸಿಕ್ಯೂಷನ್ ಜೊತೆಗೆ ಈ ವಿಚಾರವನ್ನು ಸಂಬಂಧಿಸಿದ ಕಾನೂನು ಇಲಾಖೆ ಪರಾಮರ್ಶೆಗೆ ಒಳಪಡಿಸಬೇಕಾಗಿತ್ತು. ಈಗಲೂ ಕಾಲ ಮಿಂಚಿಲ್ಲ. ಒಂದು ವೇಳೆ ಸೌಜನ್ಯ ಪ್ರಕರಣವನ್ನು SIT ತನಿಖೆಗೆ ಒಳಪಡಿಸುವ ಮೊದಲು ಅವರ ವ್ಯಾಪ್ತಿಯಲ್ಲಿ ಇದೆಯೋ ಇಲ್ವೋ ನನಗೆ ಗೊತ್ತಿಲ್ಲ. ಆದರೆ ನಿನ್ನೆ ಮೊನ್ನೆ ದಿನ ಸೌಜನ್ಯ ತಾಯಿಯವರು SIT ಮುಂದೆ ಹೋಗಿ ಒಂದು ದೂರನ್ನು ಸಲ್ಲಿಸಿದ್ದಾರೆ. ಅದರ ಆಧಾರದಲ್ಲಿ ಅಂದರೆ ಈ ಮುಸುಕುದಾರಿ ಚಿನ್ನಯ್ಯ ಏನನ್ನು ವ್ಯಕ್ತಪಡಿಸಿದ್ದಾನೆ, ಯಾರೋ ಒಬ್ಬರು ಮಾಹಿತಿ ಕೇಂದ್ರದ ಮ್ಯಾನೇಜರ್ ಉಡುಪ ಅವರ ಆದೇಶದ ಮೇರೆಗೆ ನಾನು ಕೆಲವು ಚಪ್ಪಲಿಗಳನ್ನು ಅಲ್ಲಿ ಬಿದ್ದಂತಹ ಸೌಜನ್ಯ ಪ್ರಕರಣ ನಡೆದಂತಹ ಸ್ಥಳದಲ್ಲಿ ಬಿದ್ದಂತಹ ವಸ್ತುಗಳನ್ನು ನಾನು ಸುಟ್ಟಾಕಿದ್ದೇನೆ ಅಂತ ಹೇಳ್ತಾನೆ. ಮತ್ತು ರವಿ ಪೂಜಾರಿ ಅನ್ನತಕ್ಕಂಥ ವ್ಯಕ್ತಿಯ ಬಗ್ಗೆನೂ ಹೇಳ್ತಾನೆ, ಅವನ ಸಾವು ಹೇಗಾಗಿದೆ ಅನ್ನೋದು ಹೇಳ್ತಾನೆ. ಆಮೇಲೆ ಸೌಜನ್ಯಗೆ ಊಟ ಯಾರು ತಂದು ಕೊಟ್ಟರು ಅನ್ನೋದನ್ನು ಸಹ ವ್ಯಕ್ತಪಡಿಸ್ತಾನೆ. ಇದು ಸರಿಯೋ, ಸಾಂದರ್ಭಿಕ ಸಾಕ್ಷಿ ಹೇಗಿದೆ, ವ್ಯಕ್ತಿಗಳ ಪ್ರತ್ಯಕ್ಷ ಮತ್ತು ಪರೋಕ್ಷ ಸಾಕ್ಷಿಗಳು ಹೇಗೆ ಬಂದಿದೆ, ಇವೆಲ್ಲವನ್ನು SIT ಮಾಡೋಕ್ಕೆ SITನ ಫ್ರೀ ಬಿಡಬೇಕು. SITನ ರದ್ದುಗೊಳಿಸಿ SIT ಕೆಲಸ ಮುಗಿದೋಯ್ತು ಏನರ್ಥ? ಈಗ ಮಾತಿನ ಬರದಲ್ಲಿ ಬಹುಶಃ ಚಿನ್ನಯ್ಯ ಒಂದಷ್ಟು ಹೆಣಗಳನ್ನು ಓತಿದ್ದೀನಿ ಅನ್ನೋ ಜಾಗದಲ್ಲಿ 10 ಹಲವು ಹೇಳೋ ಬದಲು 100 ಹೇಳೋ ಬದಲು ಮಾತಿನ ಬದಲು 1000 ಅಂತ ಹೇಳಿರ್ಬೋದು. 1000 ಅಂತ ಹೇಳಿದ ಕೂಡಲೇ ಅವನು ಹೇಳಿದ್ದೆಲ್ಲ ಸುಳ್ಳು ಅಂದರೆ ಹೇಗೆ? ಸರ್, ಒಂದು ಕ್ಲಾರಿಟಿ, ಸಾಂದರ್ಭಿಕವಾಗಿ ನಾನು ಮತ್ತೆ ಪ್ರವೇಶ ಮಾಡ್ತಾ ಇದ್ದೀನಿ, ಸಾರಿ. ನಿಮ್ಮ ವಿವರಣೆಯಲ್ಲಿ 2 ಪಾಯಿಂಟ್ನ ನಾನು ಗಮನಿಸಿದೆ. IPS IAS ಅಧಿಕಾರಿಗಳನ್ನು ನಾನು ಕಟಕಟಿಯಲ್ಲಿ ಗಮನಿಸಿದ್ದೀನಿ. ಅವರಲ್ಲಿಯೂ ಕೂಡ ಎಡವಟ್ಟುಗಳು ಸಂಭವಿಸೋದನ್ನು ಕೂಡ ನಾನು ನೋಡಿದ್ದೀನಿ. ಅಂಥದ್ರಲ್ಲಿ 78 ವರ್ಷದ ಸುಜಾತಾ ಭಟ್ ಎಡುವುದರಲ್ಲಿ ಆಶ್ಚರ್ಯ ಏನಿದೆ, ಆ 3ನೇ ಕ್ಲಾಸ್ ಕಲ್ತಿರೋ ಚಿನ್ನಯ್ಯ ಎಡುವುದರಲ್ಲಿ ಪರಮಾಶ್ಚರ್ಯ ಏನಿದೆ ಅಂತ ಹೇಳ್ತಾ ಇದ್ರಿ. ಅದಾದ ನಂತರ ಈ ಸೌಜನ್ಯ ಪ್ರಕರಣ ಒಂದು ಅಪರಾಧ 2 ಬಾರಿ ತನಿಖೆಗೆ ಒಳಪಡಿಸಬಾರ್ದು, ಒಂದು ಅಪರಾಧ, ಒಂದು ಕ್ರೈಮನ್ನು 2 ಬಾರಿ ಇನ್ವೆಸ್ಟಿಗೇಷನ್ ಮಾಡಬಾರ್ದು, ಹಾಗಾಗಿ ಅದು ಮುಗಿದು ಹೋದ ಅಧ್ಯಾಯ ಅಂತೇಳಿ G. ಪರಮೇಶ್ವರ್ ಹೇಳ್ತಾ ಇದ್ರು. ಅದೇ ಪಾಯಿಂಟ್ನ ನೀವು ಕೂಡ ಹೇಳ್ತಾ ಇದ್ದೀರಿ. ಅದರ ಅರ್ಥ ಸರ್, ಈ SIT ವ್ಯಾಪ್ತಿಗೆ ಬರೋದಿಲ್ಲ ಅಂತೇಳಿ ಈ ಹಿಂದೆನೇ SIT ಅಧಿಕೃತವಾಗಿ ಹೇಳಿದೆ. ಸೌಜನ್ಯ ಪ್ರಕರಣ SIT ವ್ಯಾಪ್ತಿಗೆ ಬರೋದಿಲ್ಲ. ಹಾಗಾದರೆ ಈ ಸೌಜನ್ಯ ಪ್ರಕರಣವನ್ನು ಜೀವಂತವಾಗಿರಿಸೋದಕ್ಕೆ ಏನು ಆಯ್ಕೆ ಇದೆ ಸರ್? ನೋಡಿ, ಸೌಜನ್ಯ ತೀರ್ಪು ಹೊರಗಡೆ ಬಂದ ನಂತರ, ಹೈಕೋರ್ಟಲ್ಲಿ ನ್ಯಾಯಮೂರ್ತಿಗಳ ಅಬ್ಸರ್ವೇಷನ್ ಬಂದ ನಂತರ ಸಾಮಾಜಿಕ ಹೋರಾಟಗಾರರಾಗಿರ್ತಕ್ಕಂಥ ಮಹೇಶ್ ಶೆಟ್ಟಿ ತಿಮ್ಮರೋಡಿ, ಗಿರೀಶ್ ಮಟ್ಟಣ್ಣ, ಮತ್ತು ಜಯಂತ್ ಜಯಂತ್, ಇನ್ನು ಅನೇಕ ಮಹಿಳಾ ನಾಯಕಿಯರು, ಯುವಕ ಯುವತಿಯರು ಎಲ್ಲರೂ ಸಹ ನೂರಾರು ಸಂಖ್ಯೆಯಲ್ಲಿ ಹೋರಾಟವನ್ನು ಕೈಗೆತ್ತಿಕೊಂಡರು. ಹೋರಾಟ ಅನಿವಾರ್ಯ. ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿದ್ದೀವಿ. ಅನ್ಯಾಯ ಆದಾಗ ನ್ಯಾಯ ಕೇಳ್ತಕ್ಕಂಥದ್ದು ನಮ್ಮ ಹಕ್ಕು, ನಮ್ಮ ಕರ್ತವ್ಯ. ಆ ಸಂದರ್ಭದಲ್ಲಿ ಹೈಕೋರ್ಟಿನ ತೀರ್ಪು ಬಂದ ಮೇಲೆ ನಾನು ಈಗಾಗಲೇ ಹೇಳಿದ ಪ್ರಕಾರವಾಗಿ ಕರ್ನಾಟಕ ಸರ್ಕಾರದ ಅಡ್ವೊಕೇಟ್ ಜನರಲ್ಲು, ಕರ್ನಾಟಕ ಸ್ಟೇಟ್ ಪಬ್ಲಿಕ್ ಪ್ರಾಸಿಕ್ಯೂಟರು, ಕರ್ನಾಟಕದ ಡೈರೆಕ್ಟರ್ ಜನರಲ್ ಆಫ್ ಪ್ರಾಸಿಕ್ಯೂಷನ್ಸು ಇವರ ಜೊತೆಗೆ ಕಾನೂನು ಇಲಾಖೆ ಅದನ್ನು ಪರಾಮರ್ಶೆಗೆ ಒಳಪಡಿಸಿ ಸೂಕ್ತ ಕ್ರಮ ಜರುಗಿಸಬೇಕಾಗಿತ್ತು. ಜರುಗಿಸಿಲ್ಲ. ಸರ್ಕಾರ ಜರುಗಿಸಬೇಕು, ಮಾಡಬೇಕಾಗಿತ್ತು, ಸುಪ್ರೀಂ ಕೋರ್ಟ್ ಹೋಗಬೇಕಾಗಿತ್ತು. ಯಾಕಂದ್ರೆ ಅಪರಾಧಿಗಳ ಶಿಕ್ಷೆ ಆಗಿಲ್ಲ.
ಇದು ಒಂದು ವಿಶೇಷವಾದ ಪ್ರಕರಣ. ಅದು ಧರ್ಮಸ್ಥಳದಲ್ಲಿ ನಡೆದಿರ್ತಕ್ಕಂಥ ಪ್ರಕರಣ. ಒಂದೇ ಪ್ರಕರಣ ಅಲ್ಲ, ಅದರಿಂದ ಹಲವು ಪ್ರಕರಣಗಳು ನಡೆದಿದೆ. ಅನೇಕರಲ್ಲೇ ಅಪರಾಧಿಗಳು ಸಿಕ್ಕಿಲ್ಲ. ಯಾರು ಅಂತ ಪತ್ತೆ ಆಗಲೇಬೇಕಲ್ಲ. ನೀವು ಪತ್ತೆ ಮಾಡದೆ ಹೋದ್ರೆ ಅವರ ಅಭ್ಯಾಸ ಬಲದ ಅಪರಾಧಿಗಳಾಗಿ ಸಮಾಜಕ್ಕೆ ದೊಡ್ಡ ಕಂಟಕವಾಗಿ ಮಾರ್ಪಾಟಾಗ್ತಾರೆ. ಇದನ್ನು ಸಹಿಸ್ಕೊಳ್ಳೋಕ್ಕಾಗುತ್ತಾ ನಾಗರಿಕ ಸಮಾಜ? ನಾನು ಯಾವುದೇ ವ್ಯಕ್ತಿಯ ವಿರುದ್ಧ ಮಾತಾಡ್ತಾ ಇಲ್ಲ. ಧರ್ಮಸ್ಥಳದ ವೀರೇಂದ್ರ ಹೆಗ್ಗಡೆಯವರು ನೋವಲ್ಲಿದ್ದಾರೆ, ಚಿಂತಾಕ್ರಾಂತರಾಗಿದ್ದಾರೆ. ಅವರು ಯಾರಿಗೆ ಬುದ್ಧಿ ಹೇಳಿ ಯಾರನ್ನ ಸರಿಪಡಿಸ್ಬೇಕೋ ಅದನ್ನು ಮಾಡಿದಾರಲ್ಲೋ ನಂಗೆ ಗೊತ್ತಿಲ್ಲ. ಈಗಲಾದರೂ ಮಾಡ್ಬೋದು ಅಲ್ಲ, ನನ್ನ ಅನಿಸಿಕೆ ಇದು. ನಾನು ತುಂಬ ಜವಾಬ್ದಾರಿಯಿಂದ ಹೇಳ್ತಾ ಇದ್ದೇನೆ. ನಾನು ಯಾರ ವಿರುದ್ಧ ಅಲ್ಲ, ಯಾವ ರಾಜಕಾರಣಿಯ ವಿರುದ್ಧ ಇಲ್ಲ, ಯಾವ ಧರ್ಮಾಧಿಕಾರಿಯ ವಿರುದ್ಧ ಅಲ್ಲ. ನಾನು ನಮ್ಮ ದೇವರು ಧರ್ಮ ದೇಶದ ಪರ ನಿರಂತರವಾಗಿ ಜೀವ ಇರೋ ತನಕ. ಆದರೆ ಇದರ ಮಧ್ಯೆ ಅತ್ಯಾಚಾರಿಗಳು ತಪ್ಪಿಸ್ಕೊಂಡು ಹೋಗ್ತಾ ಇದ್ದಾರಲ್ಲ, ಅವರು ಕಾನೂನಿನ ಕುಣಿಕೆಗೆ ಸಿಗ್ತಾ ಇಲ್ವಲ್ಲ ಅನ್ನತಕ್ಕಂಥದ್ದು ನನಗೆ ತುಂಬ ನೋವುಂಟು ಮಾಡುತ್ತೆ. ವೈಯಕ್ತಿಕವಾಗಿ ಅಲ್ಲದೆ ಹೋದರೂ ಸಹ ಸಾಮಾಜಿಕ ಜವಾಬ್ದಾರಿಯಿಂದ ಹಗಲು ರಾತ್ರಿ ಇದ್ರ ಬಗ್ಗೆ ನಾನು ಯೋಚನೆ ಮಾಡ್ತೀನಿ. ಹಿಂದೆ ಒಂದು ಪ್ರಕರಣ ನಡೀತು ಬೆಂಗಳೂರಲ್ಲಿ. ಉಮೇಶ್ ರೆಡ್ಡಿ ಅನ್ನತಕ್ಕಂಥವನು ಸೈಕೋ ಕಿಲ್ಲರ್ ಅಥವಾ ಸೀರಿಯಲ್ ರೇಪಿಸ್ಟ್ ಅನ್ನೋ ಪ್ರಕರಣ. ಆ ಪ್ರಕರಣ ಹೈಕೋರ್ಟಿನ ಮುಂದೆ ಬಂದಾಗ ನಾನು ಸ್ಟೇಟ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿದ್ದೆ. ನಾನು ವಿಭಾಗೀಯ ಪೀಠದಲ್ಲಿ ಆ ಪ್ರಕರಣ ಕೈಗೆತ್ತಿಕೊಂಡು ತುಂಬ ಹೊಡೆದಾಡಿದ್ದೀನಿ. ಆಮೇಲೆ ಮರಣದಂಡನೆ ಸೆಷನ್ಸ್ ನ್ಯಾಯಾಲಯ ವಿಧಿಸಿದ್ದನ್ನು ಹೈಕೋರ್ಟ್ ಎತ್ತಿಡಿತು. ಈಗಲೂ ಅದು ಇನ್ನೂ ನಿರ್ಣಾಯಕ ಹಂತದಲ್ಲೇ ಇದೆ. ಅಂದರೆ ನನ್ನ ಕಳಕಳಿ, ಅತ್ಯಾಚಾರಿಗಳು ಕಾನೂನಿನ ಕುಣಿಕೆಗೆ ಸಿಗದೆ ಹೋಗ್ತಾ ಇದ್ದಾರಲ್ಲ, ಅವರು ರಾಜಾರೋಷವಾಗಿ ಓಡಾಡ್ಕೊಂಡಿದ್ದಾರಲ್ಲ, ಎಲ್ಲ ಹೋರಾಟಗಾರರು ಹೋರಾಟ ಮಾಡ್ತಕ್ಕಂಥವ್ರು ಕಂಪ್ಲೇಂಟ್ ಕೊಟ್ಟವನ್ನೇ ಜೈಲಿಗೆ ಕಳಿಸ್ತಾ ಇದೀವಲ್ಲ ನಾವು. ಮೊನ್ನೆ ವಿಧಾನಸಭೆಯಲ್ಲಿ ಒಂದು ಚರ್ಚೆ ನಾನು ತುಂಬ ಆಶ್ಚರ್ಯ ಆಯಿತು. ಒಬ್ಬ ಶಾಸಕರು ಮುಖ್ಯಮಂತ್ರಿಗಳ ವಿಚಾರದಲ್ಲಿ 24 ಕೊಲೆ ಮಾಡಿದ್ದಾರೆ, ಅವರು ಜೈಲಿಗೆ ಹೋಗಬೇಕು ಅಂತ ಹೇಳಿ ಯಾವುದು ಚುನಾವಣಾ ಪ್ರಚಾರ ಸಂದರ್ಭದಲ್ಲಿ ಭಾಷಣ ಮಾಡಿದಂಥದ್ದನ್ನು ಮಹೇಶ್ ತಿಮ್ಮರೋಡಿಯವರು ಇತ್ತೀಚೆಗೆ ಎಲ್ಲೋ ಹೇಳಿದರು ಅನ್ನೋ ರೀತಿಯಲ್ಲಿ ಈ ಡಿಜಿಟಲ್ ಯುಗದ ಕಟ್, ಪೇಸ್ಟ್ ಆ್ಯಂಡ್ ಎಡಿಟ್ ತಂತ್ರಜ್ಞಾನದಲ್ಲಿ ಬಳಸ್ಕೊಂಡು ವಿಧಾನಸಭೆಯಲ್ಲಿ ಗಂಭೀರವಾದ ಚರ್ಚೆ ಪ್ರಾರಂಭ ಆಗುತ್ತೆ. ಆ ಸಂದರ್ಭದಲ್ಲಿ ಮಾನ್ಯ ಗೃಹ ಮಂತ್ರಿ ಪರಮೇಶ್ವರ್ ಅವರು ಯಾವುದೇ ಕಾರಣಕ್ಕೆ ನಾವು ಅವನು ಬಿಡಲ್ಲ ಅಂತ ಹೇಳ್ತಾರೆ. ಇನ್ನೇನು ಮಹೇಶ್ ತಿಮ್ಮರೋಡಿ ಮೇಲೆ ಕ್ರಮ ಜರುಗಿಬಿಡಬೇಕು ಅಂತ ಹಂತದಲ್ಲಿ ಅವ್ರು ಪುನಃ ತಪ್ಪಾದ ಮಾಹಿತಿಯನ್ನು ಸರಿಯಾಗಿ ತರಿಸ್ಕೊಂಡು ಅದನ್ನು ಕೈ ಬಿಡ್ತಾರೆ. ಆಮೇಲೆ ಬೇರೆ ಯಾವುದೋ ಒಂದು ಪ್ರಕರಣದಲ್ಲಿ ಆ 196(1) ಅವರನ್ನು ಬಂಧಿಸಿ ಕಾನೂನು ಕ್ರಮಕ್ಕೆ ಒಳಪಡಿಸ್ತಾರೆ. ಅಂದರೆ ಅನೇಕ ಬಾರಿ ಯಾವ ರೀತಿಯ ಅಚಾತುರ್ಯಗಳಾಗ್ತಾ ಇದೆ, ಮಾಹಿತಿಗಳ ಕೊರತೆ, ಪರಿಶೀಲನೆ ಆಗದೆ ನಿರ್ಣಯಗಳು ಬರ್ತಾ ಇದ್ದಾರೆ. ಅದೇ ರೀತಿ ಸೌಜನ್ಯ ಪ್ರಕರಣದಲ್ಲೂ ಸಹ ಆಗಿರ್ತಕ್ಕಂಥ ತೀರ್ಪುಗಳು, ನಿರ್ಣಯಗಳು ಪ್ರಶ್ನಾರ್ಹವಾಗಿದೆ. ಆ ಕಾರಣಕ್ಕಾಗಿ ಈಗ ಸೌಜನ್ಯ ವಿಚಾರ SIT ಮುಂದೆ ಅವರ ತಾಯಿಯವರು ಕೊಟ್ಟಿರ್ತಕ್ಕಂಥ ಕಂಪ್ಲೇಂಟು ಸ್ವೀಕರಿಸಲ್ಪಟ್ಟು ಅವರು ಅದಕ್ಕೆ ಎಂಡಾರ್ಸ್ಮೆಂಟ್ ಕೊಟ್ಟಿದ್ದಾರೆ ಅಂತ ಹೇಳಿ ನಾನು ಮಾಧ್ಯಮಗಳಲ್ಲಿ ನೋಡಿದ್ದೀನಿ. ಈಗ ಆ ವಿಚಾರದಲ್ಲಿ SIT ಅವರು ಕಾನೂನು ಪ್ರಕಾರವಾಗಿ ಕ್ರಮ ಜರುಗಿಸಲೇಬೇಕು. ಕಾನೂನು ನ್ಯಾಯಾಲಯದ ಅನುಮತಿಯನ್ನು ಪಡೆದು ಈ ವಾಸ್ತವಾಂಶಗಳನ್ನು ನ್ಯಾಯಾಲಯದ ಮುಂದೆ ತಂದು ನ್ಯಾಯಮೂರ್ತಿಗಳ ಆದೇಶಕ್ಕೆ ತಲೆಬಾಗಿ ಕೂಡಲೇ ಸಂಬಂಧಪಟ್ಟವ ಎಲ್ಲ ಸಾಕ್ಷಿಗಳ ಹೇಳಿಕೆಗಳನ್ನು ಪಡ್ಕೊಳ್ಳೇಬೇಕು. ಕಾನೂನು ಪ್ರಕ್ರಿಯೆ ಮುಂದುವರಿಸಲೇಬೇಕು. ದೇ ಹ್ಯಾವ್ ಟು ಸೆಟ್ ದಿ ಲಾ ಇನ್ ಟು ಮೋಷನ್ ಟು ಅಪ್ರಹೆಂಡ್ ದ ರಿಯಲ್ ರೇಪಸ್. ಸರ್, ಇನ್ನು ಸರ್ಕಾರ ಮಾಡಬೇಕಾಗಿರೋದು ಏನಿದೆ ಸರ್? ಏನು ಬಾಕಿ ಇದೆ ಹೇಳಿ? ಸಾಕ್ಷಿದಾರ 164 ಸ್ಟೇಟ್ಮೆಂಟನ್ನು ನ್ಯಾಯಾಧೀಶರ ಮುಂದೆಯೇ ಕೊಟ್ಟರು. ಅದಾದ ನಂತರ ಸರ್ಕಾರ SIT ರಚನೆ ಮಾಡ್ತು. SIT ಅವರು ಅಖಾಡಕ್ಕಿಳಿದು ತನಿಖೆಯನ್ನು ಶುರು ಮಾಡ್ಕೊಂಡ್ರು. ಇನ್ನು ವಿಟ್ನೆಸ್ ಪ್ರೊಟೆಕ್ಷನ್ ಆ್ಯಕ್ಟ್ ಪ್ರಕಾರ ಆ ಸಾಕ್ಷಿದಾರನಿಗೆ ಸರ್ಕಾರ ಕೊಡಬೇಕಾದ ಅಥವಾ ಕಾನೂನು ಕೊಡಲೇಬೇಕಾದ ಎಲ್ಲ ಭದ್ರತೆಯನ್ನು ಕೂಡ ಕೊಡ್ತು. ಅವನ್ನ ಕರ್ಕೊಬರೋದಕ್ಕೂ ಅಧಿಕಾರಿಗಳೇ ಹೋದರು, ಬಿಟ್ಟು ಬರೋದಕ್ಕೂ ಅಧಿಕಾರಿಗಳೇ ಹೋದರು. ಆತ ಮಾರ್ಕ್ ಮಾಡಿದ 13 ಸಮಾಧಿಗಳನ್ನು ಕೂಡ ಅಗದ್ರು. ಸಿಕ್ಕಿದ್ದೇನು ಸರ್? ಮಣ್ಣಲ್ಲದೆ ಇನ್ನೇನು ಸಿಕ್ತು? ಇನ್ನೇನು ಸರ್ಕಾರ ಮಾಡಬೇಕು ಅಂತ ಹೇಳ್ತೀರಾ? ನನ್ನ ಪ್ರಕಾರ ಹಣ ಮತ್ತು ಅಧಿಕಾರದ ಪರದೆಯ ಹಿಂದೆ ಏನು ನಡೀತಾ ಇದೆ ಅದು ತೊಲಗಬೇಕು. ಅದರ ಪ್ರಭಾವಕ್ಕೆ ಒಳಗಾಗಿರ್ತಕ್ಕಂಥ ಮಾಧ್ಯಮ ಅದು ನಾನು ತುಂಬ ಯೋಚನೆ ಮಾಡಿ ಮಾತಾಡಬೇಕು. ನಾನು ಮಾಧ್ಯಮದಲ್ಲೇ ಕೂತಿದ್ದೀನಿ.
ಪ್ರಭಾವಗಳಿಗೆ ಒಳಗಾಗಿರ್ತಕ್ಕಂಥ ಮಾಧ್ಯಮ ಪ್ರತಿನಿಧಿಗಳು, ಪ್ರಭಾವಕ್ಕೆ ಒಳಗಾಗಿರ್ತಕ್ಕಂಥ ಅಧಿಕಾರಸ್ಥರು, ಪ್ರಭಾವಕ್ಕೆ ಒಳಗಾಗಿರ್ತಕ್ಕಂಥ ಪಕ್ಷಗಳು ಅದರಿಂದ ಹೊರಗಡೆ ಬರಬೇಕು. ಇಲ್ಲದೆ ಹೋದರೆ ಯು ಆರ್ ಸೆಟ್ಟಿಂಗ್ ಎ ವೆರಿ ವೆರಿ ಬ್ಯಾಡ್ ಪ್ರೆಸಿಡೆಂಟ್ ಆಫ್ ದ ಸ್ಟೇಟ್ ಆಫ್ ಕರ್ನಾಟಕ. ಪೀಪಲ್ ವಿಲ್ ನಾಟ್ ಫರ್ಗಿವ್. ಇತಿಹಾಸದಲ್ಲಿ ಉಳಿದೋಗ್ಬಿಡುತ್ತೆ. ಧರ್ಮಸ್ಥಳದ ಪಾವಿತ್ರತೆಯನ್ನು ದಯಮಾಡಿ ಕಾಪಾಡಿ. ಅಟ್ ದಿ ಸೇಮ್ ಟೈಮ್ ರೇಪಿಸ್ಟ್ಗಳಿಗೂ ಶಿಕ್ಷೆ ಆಗಲಿ. ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಹೇಳೋದಾದರೆ, ಸಾವಿರಾರು ಕೋಟಿ ರೂಪಾಯಿಗಳ ಆಸ್ತಿಗಳು, ಹಣಕಾಸಿನ ವ್ಯವಹಾರಗಳು ಇತ್ಯಾದಿಗಳು ನಿರ್ವಹಿಸ್ತಾ ಇರ್ತಕ್ಕಂಥ ಜವಾಬ್ದಾರಿಯುತ ಸ್ಥಾನದಲ್ಲಿರ್ತಕ್ಕಂಥ ದೇವಸ್ಥಾನದ ವ್ಯಕ್ತಿಗಳು ನೈತಿಕ ಹೊಣೆ ಹೊತ್ತು ಇವೆಲ್ಲ ತೀರ್ಮಾನ ಆಗೋ ತನಕ ಅವರು ಹೊರಗಡೆ ಬರಬೇಕು. ಎಲ್ಲ ಸಮಿತಿಗಳನ್ನು, ಎಲ್ಲ ಸಂಘಟನೆಗಳು, ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಬೇರೆ ಬೇರೆ ಏನಿದೆ ಅವೆಲ್ಲ ವಿಸರ್ಜನೆ ಪಡಿಸಬೇಕು. ಇದು ಈಗಾಗಲೇ ಸುಪ್ರೀಂ ಕೋರ್ಟಲ್ಲಿ, ಹೈಕೋರ್ಟಲ್ಲಿ ಧರ್ಮಸ್ಥಳದ ದೇವಾಲಯ ಖಾಸಗಿ ಸ್ವತ್ತು, ಇದರ ವಿಚಾರದಲ್ಲಿ ಬೇರೆಯವರು ಹಸ್ತಕ್ಷೇಪ ಮಾಡಬಾರ್ದು ಅಂತ ಒಂದು ಸಂದರ್ಭದಲ್ಲಿ ತೀರ್ಪು ಬಂದಿದೆ. ಆ ಸಂದರ್ಭಕ್ಕೆ ಅದು ಸರಿ ಇತ್ತು. ಈ ಸಂದರ್ಭಕ್ಕೆ ಅದು ಸರಿ ಅಲ್ಲ. ಒಂದು ವೇಳೆ ಆ ರೀತಿ ಮಾಡೋಕ್ಕೆ ಕಾನೂನಲ್ಲಿ ಅವಕಾಶ ಇಲ್ಲ ಅಂತ ಹೇಳಿದ್ರೆ ನೀವೊಂದು ಸುಗ್ರೀವಾಜ್ಞೆಯನ್ನು ಹೊರಡಿಸಿ, ರಾಜ್ಯಕ್ಕೆ ಒಳ್ಳೇದಾಗುತ್ತೆ, ಭಕ್ತರಿಗೆ ಒಳ್ಳೇದಾಗುತ್ತೆ, ನಮ್ಮ ಧರ್ಮಕ್ಕೆ ಒಳ್ಳೇದಾಗುತ್ತೆ, ದೇಶ ವಿದೇಶಗಳಲ್ಲಿ ನಮ್ಮ ಮೇಲೆ ನಡೀತಾ ಇರ್ತಕ್ಕಂಥ ಅಪಪ್ರಚಾರ ಹೋಗುತ್ತೆ, ಅದರ ಕಾರಣದಿಂದ ಆಗ್ತಿರ್ತಕ್ಕಂಥ ಮತಾಂತರ ತಡೆಯುತ್ತೆ. ಸುಗ್ರೀವಾಜ್ಞೆ ಹೊರಡಿಸಿ ಎಲ್ಲವನ್ನು ನಿಯಂತ್ರಣ ತಗೊಳ್ಳಿ. ಹಾಗಂತ ಹೇಳಿ ಸರ್ಕಾರನೇ ದೇವಸ್ಥಾನ ನಡೆಸಬೇಕು ಅಂತ ನಾ ಹೇಳಲ್ಲ. ಎಲ್ಲ ಪಕ್ಷದವ್ರನ್ನ ವಿಶ್ವಾಸ ತಗೊಳ್ಳಿ, ಸ್ಥಳೀಯರೆಲ್ಲ ಪ್ರಮುಖರನ್ನು ವಿಶ್ವಾಸ ತಗೊಳ್ಳಿ, ಅದಕ್ಕೊಂದು ವಿಶೇಷ ವ್ಯವಸ್ಥೆ ಮಾಡಿ. ಯಾಕೆ ಮಾಡೋಕ್ಕಾಗಲ್ಲ? ಸರ್ಕಾರ ಇದರಲ್ಲಿ ಎಡುತ್ತಾ ಇದೆ. ಆಡಳಿತ ಪಕ್ಷ, ವಿರೋಧ ಪಕ್ಷ, ಇತರ ಪಕ್ಷಗಳು ಅವ್ರ ಬಗ್ಗೆ ಟೀಕೆ ಮಾಡುವಂಥ ದೊಡ್ಡವನು ನಾನಲ್ಲ. ಆದರೆ ಅನಿವಾರ್ಯವಾಗಿ ನಾನು ಹೇಳ್ತಾ ಇದ್ದೀನಿ, ಯಾರೂ ಸಹ ಈ ವಿಚಾರವನ್ನು ತಮ್ಮ ಚಿಂತನೆಗೆ ಒಳಪಡಿಸಿ ಪ್ರಾಮಾಣಿಕವಾದ ಪರಿಹಾರವನ್ನು ಪಡೆಯೋ ಪ್ರಯತ್ನ ಮಾಡ್ತಾ ಇಲ್ಲ. ಬದಲಾಗಿ ರಾಜಕೀಯದ ಬೇಳೆಕಾಳು ಬೇಯಿಸ್ಕೊಳ್ಳೋದು. ದೇ ಆರ್ ಟ್ರೈಯಿಂಗ್, ಈಚ್ ಒನ್ ಈಸ್ ಟ್ರೈಯಿಂಗ್ ಟು ಟೇಕ್ ಪೊಲಿಟಿಕಲ್ ಮೈಲೇಜ್ ಔಟ್ ಆಫ್ ಇಟ್ ಆ್ಯಂಡ್ ಈಚ್ ಒನ್ ಟ್ರೈಯಿಂಗ್ ಟು ಮೇಕ್ ಪರ್ಸನಲ್ ಗೇನ್ಸ್ ಔಟ್ ಆಫ್ ಇಟ್. ದಟ್ ಈಸ್ ನಾಟ್ ಕರೆಕ್ಟ್. ದಟ್ ಈಸ್ ಮೈ ಹಂಬಲ್ ರಿಕ್ವೆಸ್ಟ್ ವಿತ್ ದಿ ಪೀಪಲ್ ಆಫ್ ದಿ ಸ್ಟೇಟ್ ಆ್ಯಂಡ್ ಅದರ್ಸ್. ಸರ್, ಇನ್ನು SIT ತನಿಖೆ ಈಗ ತಾತ್ಕಾಲಿಕವಾಗಿ ಸ್ಥಗಿತ ಆಗಿದೆ. ಯಾಕ್ರಯ್ಯ ಸ್ಥಗಿತ ಅಂತ ಕೇಳಿದ್ರೆ, ಪಾಯಿಂಟ್ ನಂಬರ್ 6 ಸಿಕ್ಕಂಥ ಅಸ್ಥಿಪಂಜರವನ್ನು FSL ಎಕ್ಸ್ಪರ್ಟ್ಗಳ ಅಧೀನಕ್ಕೆ ಕೊಟ್ಟಿದ್ದೀವಿ. ಅವರಿಂದ ರಿಪೋರ್ಟ್ ಬರಬೇಕು. ಒಂದು ವೇಳೆ ಧನಾತ್ಮಕವಾಗಿ ಅಥವಾ ನಕಾರಾತ್ಮಕ ಏನೇ ಬರಲಿ, ಅದು ರಿಪೋರ್ಟ್ ಬಂದ ನಂತರ ನಾವು ಕಂಟಿನ್ಯೂ ಮಾಡ್ತೀವಿ ತನಿಖೆಯನ್ನು. ನನ್ನ ಪ್ರಕಾರ ಕಂಟಿನ್ಯೂ ಆಗೋ ಸ್ಥಿತಿಯಲ್ಲಿಲ್ಲ. ವಿಧಿವಿಜ್ಞಾನ ಪ್ರಯೋಗಾಲಯಕ್ಕೆ ಕಳಿಸಿರತಕ್ಕಂಥ ವಸ್ತುಗಳ ಬಗ್ಗೆ ಸಕಾರಾತ್ಮಕವಾದ ಅಭಿಪ್ರಾಯ ಬರಲಿ, ನಕಾರಾತ್ಮಕವಾದ ಅಭಿಪ್ರಾಯ ಬರಲಿ, ಅದು ಒಂದು ಕಡೆ ಇಡೋಣ. ಈಗ ಕುಸುಮಾರ್ ಅವರು SIT ಮುಂದೆ ಸಲ್ಲಿಸಿರತಕ್ಕಂಥ ಫಿರ್ಯಾದು, ಚಿನ್ನಯ್ಯ ಹೇಳಿರ್ತಕ್ಕಂಥ ಹೇಳಿಕೆ, ಬೇರೆ ಬೇರೆ ಸಾಕ್ಷಿದಾರರು ವ್ಯಕ್ತಪಡಿಸ್ತಾ ಇರತಕ್ಕಂಥ ಪ್ರತ್ಯಕ್ಷ ಸಾಕ್ಷಿದಾರರ ಅನಿಸಿಕೆಗಳು ಸತ್ಯನೋ ಅಲ್ಲವೋ ಅಂತ ಪರಿಶೀಲನೆ ಮಾಡ್ಬೇಕು ತಾನೆ. ಮಾಡಬೇಕಾದ್ರೆ ಏನು ಮಾಡಬೇಕು? ನ್ಯಾಯಾಲಯವನ್ನು ಸಂಪರ್ಕಿಸಿ, SITನವರು ಅರ್ಜಿ ಹಾಕ್ಕೊಳ್ಳಿ ಸರ್ಕಾರದ ಮೂಲಕವಾಗಿ, ಸುಪ್ರೀಂ ಕೋರ್ಟಿಂದ ಅನುಮತಿ ಪಡೆದು ಪ್ರಕರಣ ಮುಂದುವರಿಸಿ, ತನಿಖೆ ಮುಂದುವರಿಸಿ, ತಪ್ಪಿತಸ್ತು ಶಿಕ್ಷೆಗೊಳಪಡಿಸಿ, ತಪ್ಪಿತಸ್ತು ಸಿಕ್ಕಲಿಲ್ವಾ ಮುಗಿಸಿ ಬಿಸಾಕಿ. ಆದರೆ ಅಪರಾಧಿಗಳನ್ನು ಬಂಧಿಸಿಲ್ಲ, ಕಾನೂನು ಪ್ರಕ್ರಿಯೆಗೆ ಒಳಪಡಿಸಿಲ್ಲ ಅನ್ನತಕ್ಕಂಥ ಹೋರಾಟಗಾರರ ಟೀಕೆಗೆ ಯಾಕೆ ಒಳಗಾಗ್ತಿದ್ದೀರಾ? ಹೋರಾಟಗಾರರು ಕೇಳೋಕೆ ಹಕ್ಕಿಲ್ವಾ? ಹೋರಾಟಗಾರರು ಕಂಪ್ಲೇಂಟ್ ಕೊಟ್ಟ ಅವನ್ನ ಯಾಕೆ ನೀವು ಅರೆಸ್ಟ್ ಮಾಡ್ತೀರಾ? ಅವರ ಹಕ್ಕನ್ನು ಯಾಕೆ ದಮನಿಸ್ತಾ ಇದ್ದೀರಾ? ಅವ್ರು ಕೇಳುವಂಥ ಹಕ್ಕಿಲ್ವಾ? ಅಲ್ಲ, ಅಕ್ಯೂಸ್ಡ್ ಒಳಗಡೆ ಹಾಕ್ರಿ ಅಂದರೆ ಕಂಪ್ಲೇಂಟ್ನ ಒಳಗಡೆ ಹಾಕ್ತಾ ಇದ್ದಾರಲ್ಲ, ದೂರುದಾರೆಯನ್ನ. ಸರ್, ನಿಜವಾಗ್ಲೂ ಹೇಳ್ತೇನೆ, ನಾನು ಚಿನ್ನಯ್ಯನೂ ನೋಡಿಲ್ಲ, ನಾನು ಸುಜಾತ ಭಟ್ಟನ್ನು ನೋಡಿಲ್ಲ, ಬೇರೆ ಪದ್ಮಾವತಿ, ವೇದವಳಿ ಇತ್ಯಾದಿ ಅನೇಕ ಪ್ರಕರಣಗಳು, ಬಹಳ ವರ್ಷಗಳಿಂದ ನಡೆದಿರ್ತಕ್ಕಂಥ ಪ್ರಕರಣಗಳದ್ದು ಬಗ್ಗೆ ವಿಷಯ ತಿಳ್ಕೊಂಡಿದ್ದೇನೆ. ಯಾರೂ ನಾನು ಮಾತಾಡಿಸಿಲ್ಲ. ಆದರೆ ಅನೇಕ ಜನ ಧರ್ಮಸ್ಥಳದ ವಿಚಾರದಲ್ಲಿ, ನಾವೆಲ್ಲ ಸಾರ್ವಜನಿಕ ಜೀವನದಲ್ಲಿರೋ ನಮ್ಮ ಕಿವಿಗೆ ಅನೇಕ ವಿಚಾರಗಳನ್ನ ಹಾಕ್ತಾರೆ. ಸರ್, ಇದು PL ಹಾಕಿ, ಇದನ್ನು ಮಾಡಿ, ಅದನ್ನು ಮಾಡಿ, ಇದೇಗೆ ಅದೇಗೆ ಅಂತ. ಆದರೆ ಅನೇಕ ಸಲ ನಾವು ಮಾಹಿತಿಗಳ ಕೊರತೆಯಿಂದ ಅದನ್ನು ಮಾಡೋಕ್ಕಾಗಿಲ್ಲ. ಆದರೆ ಸಮಾಜದ ಹಿತದೃಷ್ಟಿಯಿಂದ, ದೇಶದ ಹಿತದೃಷ್ಟಿಯಿಂದ, ಧರ್ಮದ ಹಿತದೃಷ್ಟಿಯಿಂದ SIT ರಚನೆ ಆಗಿದೆ. SIT ಚೆನ್ನಾಗಿ ಕೆಲಸ ಮಾಡಲಿ. ಡಾಕ್ಟರ್ ಮೊಹಂತೆ, ನಾನು ಹತ್ರದಿಂದ ಅವ್ರು ನೋಡಿದ್ದೀನಿ,
ಮಾಡ್ತಾರೆ ಅಂತ ನನಗೆ ನಂಬಿಕೆ ಇದೆ. ಅವ್ರನ್ನ ಡಿಸ್ಟರ್ಬ್ ಮಾಡಬೇಡಿ. ಅನುಚೇತ್ ಅವನು ಡಿಸ್ಟರ್ಬ್ ಮಾಡಬೇಡಿ. ಬೇರೆ ಯಾವ ಅಧಿಕಾರಿನೂ ಡಿಸ್ಟರ್ಬ್ ಮಾಡಬೇಡಿ. ಘನತೆ ಗೌರವ ಇರತಕ್ಕಂಥವ್ರನ್ನ ಮಾತ್ರ ಆ ಟೀಮ್ಗೆ ಹಾಕಿ, ಸಂಶಯ ಇರೋರು ಆ ಕಡೆ ಈ ಕಡೆ ಪರ ವಿರೋಧ ವ್ಯಕ್ತಪಡಿಸ್ತಕ್ಕಂಥವ್ರನ್ನ ಆ ತನಿಖಾ ತಂಡದಲ್ಲಿ ಸೇರಿಸ್ಬೇಡಿ. ಇವೆಲ್ಲ ಜಾಗ್ರತೆಯನ್ನು ಗೃಹ ಮಂತ್ರಿಗಳು ಮಾಡಲೇಬೇಕು. ಗೃಹ ಮಂತ್ರಿಗಳ ನಿಲುವು ಪ್ರಾರಂಭದಿಂದ ನೋಡ್ತಾ ಇದ್ದೀನಿ, ಸ್ಪಷ್ಟವಾಗಿದೆ. ಅದರ ಕ್ರಮೇಣ ಎಲ್ಲೋ ವಿಚಲಿತರಾಗ್ತಾ ಇದ್ದಾರೆ. ಯಾವ ಪ್ರಭಾವಕ್ಕೂ ಯಾವ ಅಭಿಪ್ರಾಯಗಳಿಗೂ ಒಳಗಾಗಬೇಡಿ. ಮೆಜಾರಿಟಿ ಒಪಿನಿಯನ್ ಪ್ರಿವೈಲ್ಸ್ ಅಲ್ಟಿಮೇಟ್ಲಿ. ಈಗ ವಿಧಾನ ಪರಿಷತ್ತಲ್ಲಿ, ಸಭೆಯಲ್ಲಿ, ಲೋಕಸಭೆಯಲ್ಲಿ, ರಾಜ್ಯಸಭೆಯಲ್ಲಿ ಯಾವುದಾದ್ರೂ ಒಂದು ವಿಚಾರವನ್ನು ಚರ್ಚೆಗೆ ತಂದಾಗ ಸರಿಯೋ ತಪ್ಪೋ ಬಹುಸಂಖ್ಯಾತರ ಕೈ ಎತ್ತಿದ್ರೆ ಅದು ಆದೇಶವಾಗಿ ಕಾನೂನಾಗಿ ಬರುತ್ತೆ. ಅದು ನಿಜ, ನಾವು ಒಪ್ಕೋತೀವಿ. ಆದರೂ ಸಹ ನಾವು ವೈಯಕ್ತಿಕವಾಗಿ ನಮ್ಮದೇ ಆಗಿರ್ತಕ್ಕಂಥ ಜವಾಬ್ದಾರಿಯನ್ನು ಅಧಿಕಾರದಲ್ಲಿರ್ತಕ್ಕಂಥ ನಿರ್ವಹಿಸಬೇಕು. ಆ ಕೆಲಸ ಗೃಹ ಮಂತ್ರಿಗಳು ಮಾಡಲಿ. ಸರ್, ಮೊನ್ನೆ ನ್ಯೂಸ್ ಬುಲೆಟಿನ್ನಲ್ಲಿ ಇದೇ ಒಂದು ಪ್ರಕರಣದ ಬಗ್ಗೆ ನಾನು ಮಾತನಾಡ್ತಿರ್ಬೇಕಾದ್ರೆ ಹಿರಿಯರು ನನ್ನ ಜೊತೆ ಮಾತನಾಡ್ತಾ ಇದ್ರು. ನೋಡಪ್ಪ, ರಾಜ್ಯದಲ್ಲಿ 2 ತರಹದ ಮ್ಯಾಸಿವ್ ಪ್ರಕರಣಗಳು ನಡೆದು ಹೋಗಿದೆ. ಒಂದು ಪ್ರಜ್ವಲ್ ರೇವಣ್ಣ ಸೆಕ್ಸ್ ಸ್ಕ್ಯಾಂಡಲ್, ಮತ್ತೊಂದು ಧರ್ಮಸ್ಥಳದ ಈ ಹೆಣಹೂತ ಪ್ರಕರಣ. ಎರಡೂ ಕೂಡ ಮ್ಯಾಸಿವ್ ಪ್ರಕರಣ, ಅತಿ ದೊಡ್ಡ ಪ್ರಕರಣ. ನೋಡಿ, ಪ್ರಜ್ವಲ್ ಪ್ರಕರಣದಲ್ಲಿ ಹೆಂಗೆಲ್ಲ ಡೆವಲಪ್ಮೆಂಟ್ಗಳಾಯಿತು, ಎಷ್ಟು ಇನ್ಸ್ಟೆಂಟ್ ಆದಂಥ ತೀರ್ಪು ಬಂತು, ಶೀಘ್ರವಾದ ನ್ಯಾಯದಾನ ಸಿಕ್ತು. ಆದರೆ ಅದೇ ತರಹದ ಮ್ಯಾಸಿವ್ ಪ್ರಕರಣ ಅಲ್ವಾ ಈ ಧರ್ಮಸ್ಥಳ ಪ್ರಕರಣ? ಸರ್ಕಾರದ ಭಾಗವಾಗಿರುವಂಥ ಉಪಮುಖ್ಯಮಂತ್ರಿಗಳು ತನಿಖೆ ನಡೀತಿರಬೇಕಾದ್ರೆ ಹೇಳ್ತಾರೆ, ನಮಗೆ SIT ರಚನೆ ಮಾಡೋದಕ್ಕೆ ಆಸಕ್ತಿ ಇರಲಿಲ್ಲ, ಎಡಪಂಥೀಯ ಸಂಘಟನೆಗಳು ನಮ್ಮನ್ನು ಬಹಳಷ್ಟು ಒತ್ತಡ ಹಾಕ್ತಾ ಇತ್ತು, ಹಾಗಾಗಿ ಇದು ಏನೋ ಷಡ್ಯಂತ್ರ ಆಗ್ತಾ ಇದೆ ಅಂತೇಳಿ ಸರ್ಕಾರದ ಪ್ರತಿನಿಧಿಗಳು ಹೇಳ್ತಾರೆ. ಸರ್, ಅಲ್ಲ, ನಾನು ಗಮನಿಸಿರೋ ಪ್ರಕಾರ DK ಶಿವಕುಮಾರ್ ಅವರು ತುಂಬ ದೈವ ಭಕ್ತರು. ಅವರು ಎಲ್ಲ ಜ್ಯೋತಿಷಿಗಳು, ಮಠಾಧೀಶರು, ಈ ಥರ ಎಲ್ಲ ವಿಚಾರಗಳಿಗೆ ಎಲ್ರಿಗೂ ಸಹ ಸಹಾಯ ಮಾಡ್ತಾರೆ. ಆ ವಿಷಯದಲ್ಲಿ ಅವರು ಬಲವಾಗಿ ನಿಲ್ತಾರೆ. ಆಮೇಲೆ ಇತ್ತೀಚೆಗೆ ನಾವು ಗಮನಿಸಿದ್ವಿ, ನಮಸ್ತೆ ಸದಾವತ್ಸಲೆ ಇರ್ಬೋದು, ಅಥವಾ ಬೇರೆ ದೇವಸ್ಥಾನ ಹಿಂದೂ ಧರ್ಮದ ವಿಚಾರಗಳಿರ್ಬೋದು, ಪ್ರಯಾಗದಲ್ಲಿ ಹೋಗಿ ಬಂದಿರೋದು, ಅವೆಲ್ಲ ಗಮನಿಸಿದಾಗ ಅವರು ಯಾಕಾಗಿ ಇದೊಂದು ಷಡ್ಯಂತ್ರ ಅಂತ ಹೇಳಿದ್ರು, 2028 ರೆಡಿ ಆಗ್ತಾ ಇದ್ದಾರೆ ಅಥವಾ ಏನಾದರೂ ಅದರಲ್ಲಿ ಹಿತಾಸಕ್ತಿ ಇದೆಯೋ ಅಥವಾ ಧಾರ್ಮಿಕ ಹಿತಾಸಕ್ತಿ ಇದೆಯೋ ನಂಗೆ ಅರ್ಥ ಆಗ್ತಿಲ್ಲ. ಒಟ್ಟಲ್ಲಿ ಈಗಲಾದರೂ ಉಪಮುಖ್ಯಮಂತ್ರಿಗಳು ಅಷ್ಟು ದೊಡ್ಡ ಸ್ಥಾನದಲ್ಲಿ ಇರ್ತಕ್ಕಂಥವ್ರು, ಮುಖ್ಯಮಂತ್ರಿಗಳು ಬಿಟ್ಟರೆ ಎಲ್ಲ ಮಾತುಗಳನ್ನು, ಎಲ್ಲ ವಿಚಾರಗಳನ್ನು ರಾಜ್ಯದಲ್ಲಿ ನಡೆಸ್ತಾ ಇರೋರು ಉಪಮುಖ್ಯಮಂತ್ರಿಗಳು, ಅವರು ಸ್ವಲ್ಪ ಯೋಚನೆ ಮಾಡಿದ್ರೆ ಸಮಾಜಕ್ಕೆ ಒಳಿತಾಗುತ್ತೆ. ಸ್ವಲ್ಪ ಜವಾಬ್ದಾರಿಯುತವಾಗಿ ಯೋಚನೆ ಮಾಡಬೇಕು. ಜವಾಬ್ದಾರಿ ಇಲ್ಲ ಅಂತ ನಾ ಹೇಳಲ್ಲ. ಆದರೂ ಸಹ ಯಾವುದೇ ಒಂದು ವಿಚಾರವನ್ನು ಕೈಗೆತ್ತಿಕೊಂಡು ಮಾತಾಡುವಾಗ, ಇವತ್ತು ಅವರು ಪತ್ರಿಕೆಯಲ್ಲಿ ಒಂದು ಹೇಳಿಕೆ ಕೊಟ್ಟಿದ್ದಾರೆ, ನಾನು ಏನು ಮಾತಾಡಿದ್ರು ಟೀಕೆ ಮಾಡ್ತಾರೆ, ನಾನು ಮಾತಾಡೋದೇ ಇಲ್ಲ, ನಾನು ಮಾತಾಡದೆ ಹೋದ್ರೆ ಮತ್ತೆ ಕೆಲಸ ಹೆಂಗೆ ಮಾಡೋದು? ನೀವು ಮಾತಾಡಲೇಬೇಕು, ಅದು ಸ್ವಲ್ಪ ಯೋಚಿಸಿ ಮಾತಾಡಿ. ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದೀರಾ, ಚೆನ್ನಾಗಿ ಯೋಚನೆ ಮಾಡಿ ಈ ಪ್ರಕರಣವನ್ನು ಒಂದು ಲಾಜಿಕಲ್ ಎಂಡ್ ತಗೊಂಡೋಗಿ, ನಿಮ್ಮ ಮೇಲೆ ಜವಾಬ್ದಾರಿ ಇದೆ. ಗೃಹ ಇಲಾಖೆ ನಿಮಗೆ ಒಳಪಡುತ್ತಲ್ಲ, ಉಪಮುಖ್ಯಮಂತ್ರಿ ಆದ್ಮೇಲೆ ಗೃಹ ಇಲಾಖೆ ನಿಮಗೆ ಸಂಬಂಧಪಡೋದಿಲ್ವಾ? ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ವ್ಯಾಪ್ತಿ ಗೃಹ ಇಲಾಖೆ ಬರೋದಿಲ್ವಾ? ನೀವು ಚರ್ಚೆ ಮಾಡಿ ಗೃಹ ಮಂತ್ರಿಗಳ ಜೊತೆಗೆ, ಅಧಿಕಾರಿಗಳ ಜೊತೆಗೆ, ಸರಿಯಾದ ರೀತಿಯಲ್ಲಿ ತನಿಖೆ ಕೈಗೊಳ್ಳಿ. SIT ಅಬಾಲಿಷನ್ ಯಾವುದೇ ಕಾರಣಕ್ಕೆ ಮಾಡಬಾರ್ದು. ಅವರು ಸಂಪೂರ್ಣವಾದ ವರದಿ ಕೊಡಲಿ. ಇದೊಂದೇ ಪ್ರಕರಣ ಅಲ್ಲ, ನಿಮ್ಮ ಆದೇಶದಲ್ಲಿ ಹಿಂದೆ ಆಗಿರ್ತಕ್ಕಂಥ ಎಲ್ಲ ಪ್ರಕರಣಗಳು SIT ವ್ಯಾಪ್ತಿಗೆ ಒಳಪಡುತ್ತೆ. ಆದರೆ ಕಾನೂನಿನ ಕೆಲವಾರು ಸಮಸ್ಯೆಗಳಿರೋದ್ರಿಂದ ಸೌಜನ್ಯ ಪ್ರಕರಣ ಒಳಪಡಲ್ಲ. ಆದರೆ ಈಗ ಅವರು ಕಂಪ್ಲೇಂಟನ್ನು ಲಾಡ್ಜ್ ಮಾಡಿರೋದ್ರಿಂದ, ಸೌಜನ್ಯ ಪ್ರಕರಣದಲ್ಲಿ SIT ಮುಂದೆ ಕಂಪ್ಲೇಂಟ್ ಅವ್ರ ತಾಯಿ ಲಾಡ್ಜ್ ಮಾಡಿರೋದ್ರಿಂದ, ಇದನ್ನು ತಾವು ಕಾನೂನಾತ್ಮಕ ಕೈಗೆತ್ಕೊಳ್ಳಿ, ನ್ಯಾಯಾಲಯದ ನಿರ್ದೇಶನಗಳನ್ನ ಪಡೀರಿ, ತನಿಖೆ ಮಾಡಿ. ಅಪರಾಧಿ ಸಿಗ್ತಾರೆ, ನನಗಂತೂ 100% ಭರವಸೆ ಇದೆ. ಸಿಗ್ತಾರೆ ಅಪರಾಧಿ, ಕಣ್ಣು ಮುಂದೆ ಓಡಾಡ್ತಿದ್ದಾರೆ. ಯಾಕೆ ಅವ್ರ ಮೇಲೆ ಕ್ರಮ ತಗೋಬಾರ್ದು? ಹಣ ಮತ್ತು ಅಧಿಕಾರ ಸೆಕೆಂಡ್ರಿ. ಲೆಟ್ ಅಸ್ ಇಂಪ್ಲಿಮೆಂಟ್ ದಿ ರೂಲ್ ಆಫ್ ಲಾ ಅಂಡ್ ಯು ಶುಡ್ ಅಪ್ಹೋಲ್ಡ್ ದಿ ಲಾ ಆಫ್ ದಿ ಲ್ಯಾಂಡ್. ದಟ್ಸ್ ಆಲ್. ಎಸ್, ಇನ್ನು ಈ ಕಾರ್ಯಕ್ರಮದ ಕಟ್ಟಕಡೆಯ ಕ್ವಶನ್ ಅಲ್ಲಿ ಇದೀವಿ ಸರ್. ಇದು ಕಟ್ಟಕಡೆಯ ಪ್ರಶ್ನೆ ಸರ್. ಈಗಾಗಲೇ ಅಲ್ಲಿ UDR ಆಗಿರ್ತಕ್ಕಂತಹ ಅನೇಕ ಹೆಣಗಳನ್ನು ಹೂತು ಹಾಕಿದ್ದೀವಿ ಅಂತ ಹೇಳಿ ಅಧಿಕೃತವಾಗಿ ಸಾಕಷ್ಟು ಜನ ಹೇಳಿಕೊಂಡಿದ್ದಾರೆ. ಆದರೆ ಅಗಿಯುವಂತಹ ಸಂದರ್ಭದಲ್ಲಿ ಆ UDR ಹಾಕಿರೋ ಶವಗಳು ಕೂಡ ಸಿಕ್ಕಿಲ್ಲ. ಅದು ನನಗೆ ಅದ್ರ ಬಗ್ಗೆ ಉತ್ತರ ಕೊಡೋದು ಭಾಳ ಕಷ್ಟ ಆಗುತ್ತೆ. ಯಾಕಂದರೆ ಆ ಸ್ಥಳದಲ್ಲಿ ನಾವಿದ್ದವರಲ್ಲ. ಒಟ್ಟಲ್ಲಿ ಒಂದೇ ಹೇಳ್ಬೋದು, ಈ ಮುಸುಕುದಾರಿ ಚಿನ್ನಯ್ಯ ಅವನು ಯಾತಕ್ಕಾಗಿ ಇವೆಲ್ಲ ಮಾಡ್ತಾನೆ? ಯಾರು ದುಡ್ಡು ಕೊಟ್ಟರು ಅಂತ ಮಾಡೋ ಸಾಧ್ಯನೇ ಇಲ್ಲ ಸರ್. ಜೀವಾದಿಸೆ ಅನುಭವಿಸ್ತಾನೆ ಹೋಗಿ ಜೈಲೊಳಗೆ, ದುಡ್ಡು ಕೊಟ್ಟರು ಅಂತೇಳಿ. ಅಲ್ಲ, ಇಷ್ಟು ರಿಸ್ಕ್ ತಗೊಂಡು ಮೈಯೆಲ್ಲ ಕವರ್ ಮಾಡಿಕೊಂಡು
ಆ ಮಳೆನಲ್ಲಿ, ಆ ನೀರಲ್ಲಿ, ಆ ಹಳ್ಳಗಳಲ್ಲಿ, ಆ ಪೊಲೀಸರ ಜೊತೆಗೆ, FSL ಅಧಿಕಾರಿಗಳ ಜೊತೆಗೆ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಫಿಷಿಯಲ್ ಜೊತೆಗೆ, ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಫಿಷಿಯಲ್ ಜೊತೆಗೆ ಅಷ್ಟು ಜನನಲ್ಲಿ ಕರ್ಕೊಂಡೋಗಿ ಯಾವ ಮುಟ್ಟಾಳನೂ ಮಾಡಲ್ಲ ಸರ್. ಅದ್ರಲ್ಲಿ ಸತ್ಯ ಇದೆ, ಎಷ್ಟು ಪ್ರಮಾಣದಲ್ಲಿದೆ ಅನ್ನೋದು ಯೋಚನೆ ಮಾಡಬೇಕು. ಪೂರ್ಣ ಸುಳ್ಳು ಅಲ್ಲ. ಅದೇ ರೀತಿ ಹಿಂದೆ ಆಗಿರ್ತಕ್ಕಂಥ UDRಗಳು ತನಿಖೆಗೆ ಒಳಪಡಬೇಕು. ಪ್ರಮುಖವಾದ ರೇಪ್ ಕೇಸುಗಳಂತೂ ಆಗಲೇಬೇಕು. ಅಷ್ಟು ನಾನು ಗಮನಿಸಿದ್ದೇನೆ. ಸುಮಾರು 2-3 ತಿಂಗಳಿಂದ ನಾನು ಮೇನ್ ಸ್ಟ್ರೀಮ್ ಮಾಧ್ಯಮಗಳಲ್ಲಿ, ಯೂಟ್ಯೂಬ್ಗಳಲ್ಲಿ, ನ್ಯೂಸ್ ಪೇಪರ್ಗಳಲ್ಲಿ ಭಾಳಷ್ಟು ವಿಚಾರಗಳನ್ನು ನಾನು ಓದಿದ್ದೀನಿ, ಅರ್ಥ ಮಾಡ್ಕೊಂಡಿದ್ದೀನಿ, ಅನಲೈಸ್ ಮಾಡಿದ್ದೀನಿ, ವಿಶ್ಲೇಷಣೆ ಮಾಡಿದ್ದೀನಿ. ಒಟ್ಟಲ್ಲಿ ನನಗೆ ಅನಿಸೋದು, ನಾನು ದೊಡ್ಡ ತಜ್ಞ ಅಲ್ಲ, ನನಗಿಂತ ದೊಡ್ಡ ತಜ್ಞರುಗಳು ಬಹಳ ಜನ ಇದ್ದಾರೆ. ನನ್ನ ಸೀಮಿತ ಅನುಭವದಲ್ಲಿ ಇದು ಸುಳ್ಳಲ್ಲ, ಸರಿಯಾದ ತನಿಖೆಗೆ ಒಳಪಡಬೇಕು. ಮತ್ತೆ ಸುಜಾತ ಭಟ್ ವಿಚಾರದಲ್ಲೂ ಅಷ್ಟೇ, ನೀವಾಗಲೇ ಅದನ್ನು ಪ್ರಸ್ತಾಪ ಮಾಡಿದ್ರಿ, ಕರಳು ಕಿತ್ತು ಬರುತ್ತೆ. ಈ ವಯಸ್ಸಲ್ಲಿ ಆಯಮ್ಮ ಇಷ್ಟೆಲ್ಲ ನಿಮಿಷಕ್ಕೊಂದು ಸುಳ್ಳು ಹೇಳ್ತಾಳೆ, ಅಥವಾ ಹೇಳೋದನ್ನು ಇಲ್ಲ ಅಂತಾಳೆ, ಇಲ್ಲ ನಾನು ಕಂಪ್ಲೇಂಟ್ ವಾಪಸ್ ತಗೋತೀನಿ ಅಂತ ಹೇಳ್ತಾಳೆ ಅಂದರೆ ಸುತ್ತಲೂ ಇರ್ತಕ್ಕಂಥ ಸನ್ನಿವೇಶ, ಪರಿಸರ ಅರ್ಥ ಮಾಡ್ಕೋಬೇಕು. ಮಾನಸಿಕ ಸ್ಥಿತಿಯನ್ನ, ಡಿಪ್ರೆಷನ್, ಫ್ರಸ್ಟ್ರೇಷನ್, ಬೇಡಪ್ಪ ಈ ತಲೆನೋವು ಅನ್ನೋ ತೀರ್ಮಾನಕ್ಕೆ ಬಂದಿದ್ದಾರೆ. ಆದ್ರೆ ಒಬ್ಬ ಮನುಷ್ಯ ಸುಳ್ಳು ಹೇಳ್ಬೇಕಾದ್ರೆ ಒಂದು ಮಿತಿ ಇದೆ, ಲಕ್ಷ್ಮಣ ರೇಖಾ ಇದೆ, ಆ ಮಟ್ಟ ಸುಳ್ಳು ಹೇಳೋದು ಸಾಧ್ಯ ಇಲ್ಲ. ಸುಜಾತ ಭಟ್ ಪೊಲೀಸ್ ಸ್ಟೇಷನ್ಗೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಸರ್, SIT ಮುಂದೆ ಹೋಗಿ ಹೇಳಿಕೆ ಕೊಟ್ಟಿದ್ದಾರೆ, ಮಾಧ್ಯಮಗಳ ಮುಂದೆ ಹೇಳಿಕೆ ಕೊಟ್ಟಿದ್ದಾರೆ. ಅವನ್ನ ಹುಚ್ಚ ಅಂತ ಪರಿಗಣಿಸಕ್ಕಾಗುತ್ತಾ? ಅನೇಕ ಸಲ ಹುಚ್ಚರ ಸಮಾಜದಲ್ಲಿ ಮಹತ್ತರವಾದ ಸಾಧನೆ ಮಾಡೋದು. ಎಸ್ ಸರ್, ನಾವು ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ ಆಯಿತು. ಸುಖ ಸುಮ್ಮನೆ ಸಾಂಪ್ರದಾಯಿಕವಾಗಿ ಪವಿತ್ರ ಸ್ಥಾನ ಅಂತ ಕರೆಸಿಕೊಳ್ಳುವ ಧರ್ಮಸ್ಥಳದ ಬಗ್ಗೆ ಆರೋಪಗಳು ಮಾಡಬಾರ್ದು. ಇನ್ನು ಅದರ ಜೊತೆಗೆ ಆ ಕ್ಷೇತ್ರ ಟಾರ್ಗೆಟ್ಗೂ ಕೂಡ ಒಳಗಾಗಬಾರ್ದು. ಇನ್ನು ಆ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಮಾಡ್ತಾ ಇದ್ದಾರೆ ಅಂತ ಹೇಳಿ SIT ತನಿಖೆ ಪೂರ್ಣಗೊಳ್ಳದ ಮುಂಚೆಯೇ ತೀರ್ಮಾನಕ್ಕೂ ಬರಬಾರ್ದು. ಸೊ ಈ ಪ್ರಕರಣ ಸುಖಾಂತ್ಯ ಕಾಣಬೇಕು. ಜೊತೆಗೆ ಕಟಕಡೆದಾಗಿ ಏನಾದರೂ ಹೇಳೋದಿದೆಯಾ? ಈಗ ಸುಲಭರೇ, ಈ ನಮ್ಮ ಪವರ್ ಟಿವಿಯ ಮುಖ್ಯಸ್ಥರನ್ನ ಆತ್ಮೀಯ ಸ್ನೇಹಿತರು ರಾಕೇಶ್ ಶೆಟ್ಟಿ, ಅದೇ ಪ್ರಕಾರ ಸುವರ್ಣ ಟಿವಿಯ ಅಜಿತ್ ಅನ್ಬಕ್ನವರು ನಾನು ಚೆನ್ನಾಗಿ ಪರಿಚಯ. ಅದನ್ನು ನಾನು ಹೇಗೆ ಹೇಳ್ಬೇಕು ಗೊತ್ತಾಗ್ತಿಲ್ಲ. ಇವರು ಪ್ರತಿಭಾವಂತರು, ಬುದ್ಧಿವಂತರು, ಎಲ್ಲವೂ ಸರಿ. ನೀವು ಧರ್ಮಸ್ಥಳದ ದೇವಸ್ಥಾನದ ವಿಚಾರದಲ್ಲಿ ಎಷ್ಟು ಆಸಕ್ತಿ ವಹಿಸಿ ಎಷ್ಟೆಲ್ಲ ಕಷ್ಟಪಟ್ಟು ಕಾರ್ಯಕ್ರಮಗಳನ್ನು ನೀವು ನಿರೂಪಿಸ್ತಾ ಇದ್ದೀರೋ, ಅದೇ ರೀತಿ ಕಾನೂನಲ್ಲಿ ತಪ್ಪು ಮಾಡಿದಂತಹ ಅಪರಾಧಿಗಳ ಬಗ್ಗೆನೂ ತಲೆ ಕೆಡಿಸ್ಕೊಳ್ಳಿ. ಈಗ ಸುಜಾತ ಭಟ್ ಸುಳ್ಳು ಅನ್ನೋದು, ಮತ್ತೆ ಚಿನ್ನಯ್ಯ ಸುಳ್ಳು ಬುರ್ಕ ತಲೆ ಬುರುಡೆ ಬಿಡ್ತಾನೆ ಅಂತೆಲ್ಲ ಹೇಳೋದು, ಅದೇ ರೀತಿ ರೇಪಿಸ್ಟ್ಗಳು ಯಾರು, ಅವ್ರೇನು ಮಾಡ್ಯಾರ, ಅದನ್ನ ಯಾಕೆ ನಾವು ಪರಿಶೀಲನೆ ಮಾಡಬಾರ್ದು? ಥ್ಯಾಂಕ್ ಯು ಸರ್. ನಿಮ್ಮೊಂದು ಅತ್ಯಮೂಲ್ಯವಾದಂತಹ ಸಮಯವನ್ನು ಈ ಪಾಡ್ಕಾಸ್ಟ್ ಕಾರ್ಯಕ್ರಮದಲ್ಲಿ ಕಳೆದಿದ್ದೀರಿ. ದೊರೈರಾಜ್ ಅವರಿಗೆ ಆತ್ಮೀಯವಾದಂತಹ ಅಭಿನಂದನೆಗಳನ್ನು ಸಲ್ಲಿಸ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೊಂದು ಅತಿಥಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಫ್ರೀಡಮ್ ಟಿವಿ, ಇದು ಜನಸಾಮಾನ್ಯರ ಶಕ್ತಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.